ವಿಡಿಯೋದಲ್ಲಿ ಇನ್ನೇನು ಆಷಾಢ ಮಾಸ ಕೂಡ ಮುಗಿತಾ ಬಂತು. ಇವತ್ತು ಕಡೆಯ ಆಷಾಢ ಮಾಸದ ಶುಕ್ರವಾರದ ಪೂಜೆ ಕೂಡ ಮುಗಿಸ್ಕೊಂಡಿರ್ತೀರಾ. ಇನ್ನು ಬುಧವಾರ ಭೀಮನ ಅಮಾವಾಸ್ಯೆ ಇದೆ. ಭೀಮನ ಅಮಾವಾಸ್ಯೆ ಆದ್ಮೇಲೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ. ಶ್ರಾವಣ ಮಾಸ ಅಂದ್ರೇನೆ ಹಬ್ಬಗಳ ಸುರಿಮಳೆ. ಹಬ್ಬ ಆದ್ಮೇಲೆ ಹಬ್ಬ, ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ. ಹಬ್ಬಕ್ಕಂತ ಎಲ್ಲರೂ ಕೂಡ ತಯಾರಿ ಮಾಡ್ಕೊತಾ ಇರ್ತೀರಾ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಇನ್ನೇನು ಹತ್ರದಲ್ಲೇ ಇದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ಕೂಡ ತಯಾರಿ ಮಾಡ್ಕೊತಾ ಇರ್ತೀರಾ. ಶಾಪಿಂಗು, ಕ್ಲೀನಿಂಗು ಅಂತ ತುಂಬಾ ಎಲ್ಲರೂ ಕೂಡ ಬ್ಯುಸಿ ಇರ್ತೀರಾ. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಮಾಡ್ಕೋಬೇಕು, ಹೇಗ್ ಮಾಡ್ಕೋಬೇಕು ಅಂತ ನಾವು ಮುಂಚೆನೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೆ, ಅದರಲ್ಲಿ ಹೇಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತನೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋದಿಕ್ಕಂತೂ ಹೋಗ್ಲೇಬೇಡಿ. ದಯವಿಟ್ಟು ಯಾರು ಕೂಡ ಈ ರೀತಿ ಸಾಲ ಮಾಡ್ಕೊಂಡು ಮಾಡೋದಿಕ್ಕೆಲ್ಲ ಹೋಗ್ಬೇಡಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಆಡಂಬರದ ಹಬ್ಬ ಆಗ್ಬಿಟ್ಟಿದೆ ಇವಾಗೆಲ್ಲ. ಅದಕ್ಕೋಸ್ಕರ ಬೇರೆಯವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ ನಾವು ಕೂಡ ಅದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಬಿಟ್ಟು ಸಾಲ ಮಾಡ್ಕೊಂಡು ಮಾಡೋದಿಕ್ಕೆಲ್ಲ ಹೋಗ್ಬೇಡಿ. ವರಮಹಾಲಕ್ಷ್ಮಿ ಹಬ್ಬವನ್ನ ಗ್ರ್ಯಾಂಡ್ ಆಗೆಲ್ಲ ಮಾಡೋದಿಕ್ಕಂತೂ ಹೋಗ್ಲೇಬೇಡಿ. ದಯವಿಟ್ಟು ಯಾರು ಕೂಡ ಸಾಲ ಅಂತೂ ಮಾಡೋದಿಕ್ಕಂತೂ ಹೋಗ್ಲೇಬೇಡಿ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂತ ಹೇಳ್ಬಿಟ್ಟು 100 ರೂಪಾಯಿನೋ ಅಥವಾ 500 ರೂಪಾಯಿ ಸಾಲ ಮಾಡಿದ್ರು ಕೂಡ ಒಳ್ಳೇದಲ್ಲ. ಇದರಿಂದ ದೊಡ್ಡ ನಷ್ಟನೇ ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದ್ರಲ್ಲೇ ನೀವು ಈ ವ್ರತನ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಹಣ ಏನಿರುತ್ತೆ ಅಲ್ವಾ, ಅದಕ್ಕಿಂತ ಕಡಿಮೆನೆ ಖರ್ಚು ಮಾಡಿ ಅಂತಾನೆ ಹೇಳ್ತೀನಿ. ಇದು ಈ ವರ್ಷದ ನಿಮ್ಮ ಲಾಭ ಅಂತಾನೆ ಹೇಳ್ತೀನಿ. ಅಂದ್ರೆ ನೀವು ಒಂದು 5,000 ರೂಪಾಯಿ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರ್ಚು ಮಾಡ್ಬೇಕು ಅಂತ ನೀವು ಇಟ್ಕೊಂಡಿರ್ತೀರಾ ಲೆಕ್ಕ ಹಾಕೊಂಡು. ಅದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ದುಡ್ಡು ಉಳಿತಾಯ ಮಾಡಿದ್ರೆ ಅದು ನಮ್ಗೆ ಒಳ್ಳೇದಲ್ವಾ. ಇದರಿಂದ ಈ ವರ್ಷ ದುಡ್ಡಿನ ವಿಚಾರದಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ರೀತಿ ಮಾಡೋದ್ರಿಂದ ಚೆನ್ನಾಗಿ ದುಡ್ಡನ್ನು ಕೂಡ ಸೇರಿಸ್ತೀರಾ. ಈ ವರ್ಷ ಚೆನ್ನಾಗಿ ದುಡ್ಡು ಉಳಿತಾಯ ಮಾಡ್ತೀರಾ ಅಂತ ಅರ್ಥ. ಹಬ್ಬಕ್ಕೆ ಮುಂಚೆ ನಾನಾ ರೀತಿನಲ್ಲಿ ಮಹಾಲಕ್ಷ್ಮಿ ದೇವಿ ನಮಗೆ ಸೂಚನೆ ಕೊಡ್ತಾರೆ. ಅದರಲ್ಲಿ ಕೆಲವೊಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕನಸಿನಲ್ಲೇ ಆಗಿರ್ಬೋದು, ಮನೆಗೆ ಬರುವಂತ ವ್ಯಕ್ತಿಗಳೇ ಆಗಿರ್ಬೋದು, ಮನೆಗೆ ಬರುವಂತ ವಸ್ತುಗಳೇ ಆಗಿರ್ಬೋದು, ಅಥವಾ ಒಂದಿಷ್ಟು ಘಟನೆಗಳು ಆಗಿರ್ಬೋದು, ನಮಗೆ ನಾನಾ ರೀತಿಯಲ್ಲಿ ಸೂಚನೆಗಳನ್ನ ಅಮ್ಮನವರು ನಮಗೆ ಕೊಡ್ತಾ ಇರ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಅಲ್ಲದೆ ಇವಾಗ ನಾನು ಹೇಳುವಂತ ಕನಸು ಏನಾದ್ರೂ ನಿಮಗೂ ಬಂತು ಅಂದ್ರೆ ಅದನ್ನ ಯಾರ ಹತ್ರನೂ ಕೂಡ ಹೇಳ್ಕೋಬೇಡಿ. ಒಂದು ಶಾಸ್ತ್ರದ ಪ್ರಕಾರ ಕೂಡ ಅಷ್ಟೇನೆ, ಕೆಲವೊಂದು ವಸ್ತುಗಳನ್ನ ನಾವು ಕನಸಿನಲ್ಲಿ ನೋಡಿದಾಗ ಅದನ್ನ ನಾವು ಬೇರೆಯವ್ರ ಹತ್ರ ಹೇಳ್ಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನಾನು ಕೆಲವೊಂದು ವಿಚಾರನ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಇಂಥದ್ದೇನಾದ್ರೂ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಕನಸಿನಲ್ಲೇ ಆಗ್ತಾ ಇದ್ರೆ ಅದನ್ನ ಯಾರ ಹತ್ರನೂ ಕೂಡ ಹೇಳ್ಕೊಳ್ಳೋದಿಕ್ ಹೋಗ್ಬೇಡಿ. ಇದೆಲ್ಲ ಆ ದೇವಿ ಕೊಡುವಂತ ಸೂಚನೆ, ಆ ತಾಯಿ ಕೊಡುವಂತ ಸೂಚನೆಯನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ನಾನು ನಿಮ್ಗೆ ಇವಾಗ ಹೇಳೋದಿಕ್ಕೆ ಏನು ಹೊರಟಿದ್ದೀನಿ ಅಂತ ಅಂದ್ರೆ, ಹಬ್ಬದ ಮುಂಚೆ ಮತ್ತೆ ಹಬ್ಬ ಆದ್ಮೇಲೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬರ್ತಾ ಇದೆ ಅಲ್ವಾ. ಈ ಹಬ್ಬ ಬರೋದಕ್ಕಿಂತ ಮುಂಚೆ ಮತ್ತೆ ಹಬ್ಬ ಎಲ್ಲ ಆದ್ಮೇಲೆ ನಿಮ್ಗೇನಾದ್ರೂ ಈ ರೀತಿ ಆಗ್ತಾ ಇದ್ರೆ ಇದು ಆ ತಾಯಿ ಕೊಡುವಂತ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಮೊದಲನೇದಾಗಿ ಕಪ್ಪು ಇರುವೆಗಳು ಹೊಸ್ಲತ್ರ ಆಗಿರ್ಬೋದು, ದೇವ್ರ ಮನೆಯಲ್ಲೇ ಆಗಿರ್ಬೋದು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ತಿಂಡಿ ಇಟ್ಟಿರ್ತೀರಾ, ತಕ್ಷಣನೇ ಕಪ್ಪು ಇರುವೆಗಳು ಬಂದಿದ್ದಾವೆ ಅಂತ ಅಂದ್ರೆ ಈ ತರದೆಲ್ಲ ಆಗ್ತಾ ಇದೆ ಅಂತ ಅಂದಾಗ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿದೆ ಅಂತಾನೆ ಅರ್ಥ. ಅಥವಾ ಚಿಟ್ಟೆಗಳು ಕಾಣಿಸ್ಕೊಳ್ತು ಅಂತ ಅಂದ್ರೆ ಯಾವುದೇ ಬಣ್ಣದ ಚಿಟ್ಟೆನೇ ಆಗಿರ್ಬೋದು, ಚಿಟ್ಟೆಗಳು ಕಾಣಿಸ್ಕೊಳ್ತು ಅಂದ್ರೆ ಮತ್ತೆ ಈ ಪಕ್ಷಿಗಳು ಮನೆ ಹತ್ರ ಆಗಾಗಿ ಬರ್ತಾ ಇರೋವಂಥದ್ದು, ಗೂಡು ಕಟ್ಟುವಂಥದ್ದು ತುಂಬಾನೇ ಒಳ್ಳೇದು. ಅಲ್ಲದೆ ಪಕ್ಷಿಗಳು ಗೂಡು ಕಟ್ಟೋದು ಕೂಡ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರನೇ. ತುಂಬಾ ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೋ ಅಲ್ಲಿ ಅದೆಲ್ಲ ಬಂದ್ಬಿಟ್ಟು ಗೂಡು ಕಟ್ಟುತ್ತವೆ. ಇದು ಇದ್ರೆ ಮನೆಗಳಲ್ಲಿ ಅದನ್ನ ನೋಡಿದಾಗ ನಾವ್ ಏನ್ ಮಾಡ್ತೀವಿ, ಮನೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅದನ್ನ ತೆಗೆದು ಹೊರಗಡೆ ಹಾಕ್ಬಿಡ್ತೀವಿ. ಈ ರೀತಿ ಮಾಡೋದಿಕ್ ಹೋಗ್ಬೇಡಿ. ಅನುಕೂಲ ಇದ್ರೆ ಪಾಪ ಅದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಎಲ್ಲ ತಾನಾಗಿನೇ ಹೊರಟೋಗುತ್ತೆ. ಅಲ್ಲಿ ತನಕ ಅವಕಾಶ ಮಾಡಿಕೊಡಿ. ಸಾಮಾನ್ಯವಾಗಿ ಗುಬ್ಬಚ್ಚಿಗಳು ಅದೇ ಜಾತಿಯ ಸಣ್ಣ ಸಣ್ಣ ಪಕ್ಷಿಗಳನ್ನೇ ಈ ರೀತಿ ಜಾಗಗಳನ್ನು ಹುಡ್ಕೊಂಡು ಬರೋದು. ಮನೆಯಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಇದೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಮನೆ ಹತ್ರ ಆಕಸ್ಮಿಕವಾಗಿ ಸಾಕು ಪ್ರಾಣಿಗಳು ಬರೋವಂಥದ್ದು, ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಯಾವುದೇ ಪಕ್ಷಿಗಳೇ ಆಗಿರ್ಬೋದು, ಅಳಿಲು, ಈ ಥರ ಅದು ಬಂದಾಗ ಹಾಗೆ ಕಳ್ಸೋದಿಕ್ಕಂತೂ ಹೋಗ್ಬೇಡಿ. ತಿನ್ನೋದಿಕ್ಕೆ ಏನಾದರೂ ಕೊಡಿ. ಇನ್ನು ರಾತ್ರಿ ಮಲ್ಕೊಳ್ಳೋವಾಗ ನಾವು ಏನೆಲ್ಲ ನೆನೆಸ್ಕೊಂತೀವೋ, ಏನೆಲ್ಲ ಯೋಚನೆ ಮಾಡ್ತೀವಿ, ನಮಗೆ ಇದೇ ನಮ್ಮ ಕನಸಿನಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿ ದಿನ ಪೂರ್ತಿ ನಾವೇನೆಲ್ಲ ಕೆಲಸಗಳನ್ನ ಮಾಡಿರ್ತೀವಿ, ಯಾವ್ಯಾವ ಯೋಚನೆಗಳನ್ನ ಮಾಡಿರ್ತೀವಿ, ಅಥವಾ ನಾವು ಯಾವುದರಲ್ಲಿ ಆಸಕ್ತಿನ ತೋರಿಸಿರ್ತೀವಿ, ಯಾವ ಕೆಲಸ ನಮಗೆ ತುಂಬ ಇಷ್ಟ ಆಗಿರುತ್ತೆ, ಈ ಥರದ್ದೆಲ್ಲ ನಮ್ಮ ಕನಸಿನಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿನಲ್ಲೇ ಹಬ್ಬಕ್ಕೂ ಮೊದಲೇ ನೀವು ಕನಸಿನಲ್ಲಿ ನೀರು ತುಂಬಿರುವಂಥ ಬಿಂದಿಗೆ
ದೇವಸ್ಥಾನಗಳೇ ಆಗಿರ್ಬೋದು, ದೇವರ ಮೂರ್ತಿಗಳು, ಹಾಗೆಯೇ ಒಳ್ಳೆ ನೇಚರ್ ಅಂದರೆ ತುಂಬ ಗಿಡ ಮರ ಇರುವಂಥ, ಬೆಟ್ಟ ಗುಡ್ಡ ಇರುವಂಥ ನೇಚರು. ನೀವೇನಾದರೂ ಬೆಟ್ಟ ಹತ್ತೋ ಹಾಗೆ ಕನಸು ಕಾಣ್ತಿದ್ದೀರಾ ಅಂತ ಅಂದರೆ ನೀವು ವಾಟರ್ ಫಾಲ್ಸು ಆ ರೀತಿ ಕೂಡ ನೋಡಿದ್ರೆ, ಮತ್ತೆ ಹಳೆ ಪೊರ್ಕೆ, ಸೂರ್ಯ ಬೆಳಗ್ಗೆ ಉದಯ ಆಗುವಂಥದ್ದು, ಹಾಗೆ ಕೆಂಪು ಹೂವು, ಬಿಳಿ ಹೂವು, ಬಿಲ್ಪತ್ರೆ ನೋಡಿದ್ರೆ ಅದು ತುಂಬಾ ಒಳ್ಳೆಯದು. ಬಿಲ್ಪತ್ರೆ, ರುದ್ರಾಕ್ಷಿ ಮಾಲೆ, ಮತ್ತೆ ಗೂಬೆ, ಹಾಗೆಯೇ ಬಿಳಿಯ ಹಾವು, ಯಾವುದೇ ಹಾವಾಗಿರಲಿ ಎಡೆ ಎತ್ತಿರುವಂಥ ಹಾವುಗಳು, ಈ ಥರದ್ದೇನಾದರೂ ನಿಮ್ಮ ಕನಸಿನಲ್ಲಿ ಬಂದರೆ ತುಂಬಾ ಖುಷಿ ಪಡಿ ಅಂತಲೇ ಹೇಳ್ತೀನಿ. ಇದೆಲ್ಲ ಒಂದು ಮಹಾಲಕ್ಷ್ಮಿ ದೇವಿಯ ಒಂದು ಸಂಕೇತದ ಸೂಚನೆ ಆಗಿರುತ್ತೆ. ಹಾಗೆ ಈ ವರ್ಷ ಒಂದು ದೊಡ್ಡ ಮಟ್ಟದಲ್ಲಿ ನಿಮಗೆ ಹಣದ ಅಭಿವೃದ್ಧಿ ಆಗುವಂಥದ್ದು ಅಥವಾ ಧನಲಾಭ ಆಗುವಂಥದ್ದು ಆಗುತ್ತೆ. ಇನ್ನು ಯಾವುದೇ ರೀತಿ ಒಳ್ಳೆ ವಸ್ತುಗಳನ್ನು, ಶುಭದ ಸಂಕೇತಗಳನ್ನು ನೀವು ಕನಸಿನಲ್ಲಿ ನೋಡಿದ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಆಗಿಬಿಡಿ. ಅದೇ ಕಾರಣಕ್ಕೂ ಬೇರೆಯವ್ರಿಗೆ ಈ ಥರ ವಿಷಯಗಳನ್ನು ಹೇಳೋದಕ್ಕೆ ಹೋಗಬೇಡಿ. ಈ ರೀತಿ ನನ್ನ ಕನಸು ಬಂತು, ಈ ರೀತಿ ಆಯಿತು ಅಂತೆಲ್ಲ ಹೇಳೋದಕ್ಕಂತೂ ಹೋಗಲೇಬೇಡಿ. ಇಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ದೂರದಲ್ಲಿ ದೇವಸ್ಥಾನದ ಗಂಟೆ ಶಬ್ದ ಆಗೋ ರೀತಿಯಲ್ಲಿ, ಶಂಖನಾದ ಆಗೋ ರೀತಿನಲ್ಲಿ, ಹಾಗೆಯೇ ಒಂದು ಒಳ್ಳೆ ಸುವಾಸನೆ ಆದಂತಹ, ಪರಿಮಳ ಭರಿತವಾದಂತಹ, ಒಳ್ಳೆ ಸುವಾಸನೆ ಇರುವಂತಹ, ಪರಿಮಳ ಭರಿತವಾದಂತಹ ಹೂವಿನ ಪರಿಮಳ ಆಗಿರ್ಬೋದು. ರೀತಿ ಏನಾದರೂ ನಿಮಗೆ ಕೇಳಿಸ್ತಾ ಇದೆ ಅಥವಾ ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಅದು ಕೂಡ ಶುಭದ ಸೂಚನೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಟೈಮ್ನಲ್ಲಿ ಹೊರಗಡೆ ಓಡಾಡುವಾಗ ನಿಮ್ಗೇನಾದರೂ ದುಡ್ಡು ಸಿಕ್ಕಿದ್ರೆ, ಕಾಯಿನೇ ಆಗಿರ್ಬೋದು ಅಥವಾ ನೋಟೇ ಆಗಿರ್ಬೋದು, ಅದು ಕೂಡ ಒಂದು ಒಳ್ಳೆ ಸೂಚನೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸಿಕ್ಕಿರುವಂಥ ದುಡ್ಡನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಅದನ್ನು ತೊಗೊಂಡು ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಇದು ಕೂಡ ಆ ಮಹಾಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಒಳ್ಳೆ ರೀತಿನಲ್ಲಿ ಧನಲಾಭ ಆಗುತ್ತೆ. ಇನ್ನು ಈ ರೀತಿ ಯಾವ್ದಾದ್ರು ಒಳ್ಳೆ ಕೆಲಸಗಳಿಗೆ ಹೋದಾಗ ನಿಮ್ ಮುಂದೆ ಹೋಗುವಾಗ ಚಿಟ್ಟೆಗಳು ಪಾಸ್ ಆದ್ರೆ ನೀವು ಕೂಡ ಅಬ್ಸರ್ವ್ ಮಾಡಿ, ನೀವು ಮಾಡುವಂತ ಕೆಲಸ ಕಾರ್ಯಗಳು ತುಂಬಾನೇ ಸರಾಗವಾಗಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವಂತ ಅಥವಾ ತುಂಬಾ ದಿನ ಆ ಕೆಲಸ ಆಗ್ತಾ ಇಲ್ಲ, ನಿಧಾನ ಆಗ್ತಾ ಇದೆ ಅನ್ನೋಂತ ಇರುವಂತ ಕೆಲಸಗಳು ಕೂಡ ತುಂಬಾನೇ ಸುಲಭವಾಗಿ ಆಗುತ್ತೆ. ಇಷ್ಟೇ ಅಲ್ಲದೆ ನಾವು ಗಮನಿಸ್ತಾ ಹೋದ್ರೆ ಎಷ್ಟೋ ಸೂಚನೆಗಳು ನಮ್ಮ ಗಮನಕ್ಕೆ ಬರುತ್ತೆ. ಏನಾದರೂ ತಗೋಬೇಕು ಅಂತ ಹೋದಾಗ ಕಡಿಮೆ ಖರ್ಚಿನಲ್ಲಿ ತುಂಬಾನೇ ಬೆಲೆ ಬಾಳುವಂತ ವಸ್ತುಗಳು ನಮ್ಗೆ ಸಿಕ್ತು ಅಂತ ಅಂದ್ರೆ ಅಲ್ಲೂ ಕೂಡ ನಮ್ಗೆ ದುಡ್ಡು ಉಳಿತಾಯ ಆಗುತ್ತೆ ಅಲ್ವಾ. ಅದನ್ನು ನಾವು ಒಳ್ಳೆ ಸೂಚನೆ ಅಂತ ನಾವು ಅನ್ಕೋಬೇಕು. ಹಾಗೆ ನಮ್ಮಲ್ಲಿ ಏನೋ ಒಂದ್ ರೀತಿ ಬದಲಾವಣೆ, ಕೋಪ ಕಡಿಮೆ ಆಗುತ್ತೆ. ಏನೋ ಒಂದು ಖುಷಿಯಿಂದ, ಸಮಾಧಾನದಿಂದ ಮನೆಯಲ್ಲಿ ಇರ್ತೀವಿ. ಮನೆಯ ವಾತಾವರಣ ತುಂಬಾ ಚೆನ್ನಾಗಿದೆ. ಈ ತರದೆಲ್ಲ ಕೂಡ ಒಂದು ಪಾಸಿಟಿವ್ ಎನರ್ಜಿನೇ. ಹಬ್ಬಕ್ಕೂ ಮೊದಲೇ ಆಗಿರ್ಬೋದು ಅಥವಾ ಹಬ್ಬ ಆದ್ಮೇಲೆ ಆಗಿರ್ಬೋದು, ಈ ತರದೆಲ್ಲ ನಿಮ್ಗೂ ಕೂಡ ಆಗಿರ್ಬೋದು. ಈ ತರ ಸೂಚನೆಗಳು ಕಾಣಿಸಿದ್ರೆ ಇದು ಆ ತಾಯಿ ಮಹಾಲಕ್ಷ್ಮಿ ನಿಮ್ಗೆ ಕೊಡ್ತಾ ಇರುವಂತ ಸೂಚನೆಗಳು ಅಂತ ತಿಳ್ಕೊಳ್ಳಿ. ಹಾಗೆ ಕೆಲವರೆಲ್ಲ ಈ ಜರಿಗಳ ಬಗ್ಗೆ ಕೇಳಿದ್ದೀರಾ. ಜರಿಗಳು ಮನೆಗೆ ಬರುತ್ತೆ ಆಕಸ್ಮಿಕವಾಗಿ, ಯಾವಾಗ್ಲೂ ಒಂದ್ಸಲ ಕಾಣಿಸ್ಕೊಂಡ್ರೆ ಅದು ಅದೃಷ್ಟ ಅಂತ ಹೇಳ್ತಾರೆ. ಜರಿ ಕಂಡ್ರೆ ಸಿರಿ ಕಾಣ್ತೀವಿ ಅಂತಾನೂ ಕೂಡ ಹೇಳ್ತಾರೆ ಅಲ್ವಾ. ಹಾಗೆ ಆದ್ರೆ ಯಾವ್ದಾದ್ರೂ ಅಷ್ಟೇನೆ, ಅದೇ ನಮ್ಗೆ ಆಗ್ತಾನೆ ಇದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ. ಕೆಲವರೆಲ್ಲ ಈ ವಿಚಾರದ ಬಗ್ಗೆ ತುಂಬ ಕೇಳಿದ್ದೀರಾ. ನಾನು ತುಂಬ ಹಿಂದಿನ ವಿಡಿಯೋದಲ್ಲೂ ಕೂಡ ಇದನ್ನು ಶೇರ್ ಮಾಡಿದ್ದೀನಿ, ಒಂದಿಷ್ಟು ಕಮೆಂಟ್ನಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಮಗೆ ದಿನಾ ಮನೆಯಲ್ಲಿ ಜರಿ ಕಾಣಿಸ್ತಾ ಇರುತ್ತೆ, ಹೊಸ್ಲತ್ರನೂ ಕೂಡ ಕಾಣಿಸುತ್ತೆ, ಬಚ್ಚಲು ಮನೆಯಲ್ಲೂ ಕೂಡ ನೋಡ್ತಾ ಇರ್ತೀವಿ, ಅವಾಗವಾಗ ಬರ್ತಾ ಇರುತ್ತೆ. ಎಲ್ಲ ಒಳ್ಳೇದೇನೆ, ಇದೆಲ್ಲ ಕಾಣಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ಮುಂದೆ ಬರುವಂತ ದುಡ್ಡಿನ ವಿಷಯದಲ್ಲೇ ಆಗಿರ್ಬೋದು, ಶುಭ ಕಾರ್ಯದ ವಿಷಯದಲ್ಲೇ ಆಗಿರ್ಬೋದು, ಈ ಥರ ಯಾವಾಗಲೂ ಒಂದ್ಸಲ ಕಾಣಿಸ್ಕೊಂಡ್ರೆ ನಿಮಗೆ ಒಳ್ಳೇದೇ. ಆದರೆ ಅದೇ ಜರಿ ಆಗಿರ್ಬೋದು ಮತ್ತು ಹುಳಗಳೇ ಆಗಿರ್ಬೋದು ಪದೇ ಪದೇ ಯಾವಾಗಲೂ ಮನೆಯಲ್ಲಿ ಕಾಣಿಸ್ತಾ ಇದ್ದರೆ ಆ ಮನೆಯಲ್ಲಿ ಅಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬ ಜಾಸ್ತಿ ಇದೆ ಅಂತಲೇ ಅರ್ಥ, ಮತ್ತು ಶುದ್ಧತೆ ಇಲ್ಲ ಅಂತಲೇ ಅರ್ಥ ಆಗುತ್ತೆ. ಹಂಗಾಗಿ ಯಾವಾಗಲೂ ಮನೆಗಳಲ್ಲಿ ನೀಟಾಗಿ ಇಟ್ಕೋಬೇಕು. ಬಸ್ಲು ಮನೆ ನೀಟಾಗಿರಬೇಕು, ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳೋದು ಅಲ್ಲದೆ ತುಂಬಾ ತೇವಾಂಶ ಇರೋ ಕಡೆ ಈ ರೀತಿ ಹುಳಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ಎಲ್ಲ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಈ ರೀತಿ ಏನಾದರೂ ತುಂಬಾ ಹೆಚ್ಚಾಗಿ ಯಾವಾಗಲೂ ಬರ್ತಾನೆ ಇರುತ್ತೆ ಅಂದರೆ ಅಂಥ ಕಡೆ ಸ್ವಲ್ಪ ಪುಡಿ ಉಪ್ಪು, ಅರಿಶಿಣದ ಪುಡಿ ಉದುರಿಸ್ತಾ ಇದ್ದರೆ ಇದೆಲ್ಲ ಕೂಡ ಅವಾಯ್ಡ್ ಆಗ್ತಾ ಇರುತ್ತೆ. ರೀತಿ ಮಹಾಲಕ್ಷ್ಮಿ ದೇವಿ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ. ಹಾಗೆ ಒಳ್ಳೆ ರೀತಿಯಲ್ಲಿ ಧನಲಾಭ ಕೂಡ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದೇ ಕಾರಣಕ್ಕೂ ದುಂದು ವೆಚ್ಚ ಮಾಡೋದಕ್ಕೆ ಹೋಗ್ಬೇಡಿ. ಎಷ್ಟು ಬೇಕೋ ಏನು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ಖರ್ಚು ಮಾಡ್ಕೊಳ್ಳಿ. ಆದಷ್ಟು ದುಡ್ಡು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ದುಡ್ಡು ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಿ, ಎಚ್ಚರ ವಹಿಸಿ ಅಂತ ಕೇಳ್ಕೊತೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.